ರಾಜ್ಯ ರಾಜಕಾರಣದಲ್ಲಿ ಮಧುಬಾಲೆ ಸಂಘರ್ಷ ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ರಾಜಣ್ಣ ಏನ್ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ, ಆದ್ರೆ ಇದೆಲ್ಲ ಕರ್ನಾಟಕ ತಲೆ ತಗ್ಗಿಸುವಂತ ಕೆಲಸ. ಎಲ್ಲ ಬಿಜೆಪಿ ನಾಯಕರು ಬಾಂಬೆ ಬಾಯ್ ಕೆಟ್ಟ ಹೆಸರು ಬರುತ್ತೆ ಅಂತ ಕೋರ್ಟ್ ನಿಂದ ತಡೆ ತಂದಿದ್ರು. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ. ಸರ್, ಈಗ ಮತ್ತೆ ಹನಿ ಟ್ರಾಪ್ ಏನು ರಾಜ್ಯದಲ್ಲಿ ಸದ್ದಾಗ್ತಾ ಇತ್ತು, ಈಗ ಸುಪ್ರೀಂ ಕೋರ್ಟ್ ಕೂಡ ಬಂದಿರುವಂತದ್ದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ ಮಹಾರಾಜರ ಕಾಲದಿಂದ ಹಿಡಿದು ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ ಕರ್ನಾಟಕದಲ್ಲಿ. ಅದು ಮಾನ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಬಾಂಬೆ ಬಾಯ್ಸ್ ಅದನ್ನು ಕೂಡ ಕೆಲವರೆಲ್ಲ ಹೋಗಿ ಇಂಜಂಕ್ಷನ್ ಆರ್ಡರ್ ತಗೊಂಡು ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಎಷ್ಟು ಕೇಸ್ಗಳಿದೆ ನೋಡಿ. 20+ ಕೇಸ್ಗಳಿಗಾಗಲೇ ಹನಿ ಟ್ರಾಪ್ಗಳು ಇಂಜೆಕ್ಷನ್ ಆರ್ಡರ್ ತಗೊಂಡು ಕೂತಿದ್ದಾರೆ. ಇವ್ರು ಯಾರಿಗೆ ಇವರು ಮನೆ ಮುಂದೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ ಈ ಕತೆ ಹೇಳೋದೆಲ್ಲ ಬೇಡ. ಬಿಜೆಪಿ ಅವರು ನಡೆದೋಗಿದೆ, ಅದು ಈಗಾಗಲೇ ತನಿಖೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದಾಗಲಿ ಆಮೇಲೆ ನೋಡಿ. ಸರ್, ಈಗ ಮತ್ತೆ ಹನಿ ಟ್ರಾಪ್ ರಾಜ್ಯ ರಾಜಕಾರಣದಲ್ಲಿ ಮಧುಬಾಲೆ ಸಂಘರ್ಷ ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ರಾಜಣ್ಣ ಏನ್ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ, ಆದ್ರೆ ಇದೆಲ್ಲ ಕರ್ನಾಟಕ ತಲೆ ತಗ್ಗಿಸುವಂತ ಕೆಲಸ. ಎಲ್ಲ ಬಿಜೆಪಿ ನಾಯಕರು ಬಾಂಬೆ ಬಾಯ್ ಕೆಟ್ಟ ಹೆಸರು ಬರುತ್ತೆ ಅಂತ ಕೋರ್ಟ್ ನಿಂದ ತಡೆ ತಂದಿದ್ರು. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ. ಸರ್, ಈಗ ಮತ್ತೆ ಹನಿ ಟ್ರಾಪ್ ಏನು ರಾಜ್ಯದಲ್ಲಿ ಸದ್ದಾಗ್ತಾ ಇತ್ತು, ಈಗ ಸುಪ್ರೀಂ ಕೋರ್ಟ್ ಕೂಡ ಬಂದಿರುವಂತದ್ದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ ಮಹಾರಾಜರ ಕಾಲದಿಂದ ಹಿಡಿದು ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ ಕರ್ನಾಟಕದಲ್ಲಿ. ಅದು ಮಾನ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಬಾಂಬೆ ಬಾಯ್ಸ್ ಅದನ್ನು ಕೂಡ ಕೆಲವರೆಲ್ಲ ಹೋಗಿ ಇಂಜಂಕ್ಷನ್ ಆರ್ಡರ್ ತಗೊಂಡು ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಎಷ್ಟು ಕೇಸ್ಗಳಿದೆ ನೋಡಿ. 20+ ಕೇಸ್ಗಳಿಗಾಗಲೇ ಹನಿ ಟ್ರಾಪ್ಗಳು ಇಂಜೆಕ್ಷನ್ ಆರ್ಡರ್ ತಗೊಂಡು ಕೂತಿದ್ದಾರೆ. ಇವ್ರು ಯಾರಿಗೆ ಇವರು ಮನೆ ಮುಂದೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ ಈ ಕತೆ ಹೇಳೋದೆಲ್ಲ ಬೇಡ. ಬಿಜೆಪಿ ಅವರು ನಡೆದೋಗಿದೆ, ಅದು ಈಗಾಗಲೇ ತನಿಖೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದಾಗಲಿ ಆಮೇಲೆ ನೋಡಿ. ಸರ್, ಈಗ ಮತ್ತೆ ಹನಿ ಟ್ರಾಪ್ ರಾಜ್ಯ ರಾಜಕಾರಣದಲ್ಲಿ ಮಧುಬಾಲೆ ಸಂಘರ್ಷ ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ರಾಜಣ್ಣ ಏನ್ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ, ಆದ್ರೆ ಇದೆಲ್ಲ ಕರ್ನಾಟಕ ತಲೆ ತಗ್ಗಿಸುವಂತ ಕೆಲಸ. ಎಲ್ಲ ಬಿಜೆಪಿ ನಾಯಕರು ಬಾಂಬೆ ಬಾಯ್ ಕೆಟ್ಟ ಹೆಸರು ಬರುತ್ತೆ ಅಂತ ಕೋರ್ಟ್ ನಿಂದ ತಡೆ ತಂದಿದ್ರು. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ. ಸರ್, ಈಗ ಮತ್ತೆ ಹನಿ ಟ್ರಾಪ್ ಏನು ರಾಜ್ಯದಲ್ಲಿ ಸದ್ದಾಗ್ತಾ ಇತ್ತು, ಈಗ ಸುಪ್ರೀಂ ಕೋರ್ಟ್ ಕೂಡ ಬಂದಿರುವಂತದ್ದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ ಮಹಾರಾಜರ ಕಾಲದಿಂದ ಹಿಡಿದು ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ ಕರ್ನಾಟಕದಲ್ಲಿ. ಅದು ಮಾನ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಬಾಂಬೆ ಬಾಯ್ಸ್ ಅದನ್ನು ಕೂಡ ಕೆಲವರೆಲ್ಲ ಹೋಗಿ ಇಂಜಂಕ್ಷನ್ ಆರ್ಡರ್ ತಗೊಂಡು ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಎಷ್ಟು ಕೇಸ್ಗಳಿದೆ ನೋಡಿ. 20+ ಕೇಸ್ಗಳಿಗಾಗಲೇ ಹನಿ ಟ್ರಾಪ್ಗಳು ಇಂಜೆಕ್ಷನ್ ಆರ್ಡರ್ ತಗೊಂಡು ಕೂತಿದ್ದಾರೆ. ಇವ್ರು ಯಾರಿಗೆ ಇವರು ಮನೆ ಮುಂದೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ ಈ ಕತೆ ಹೇಳೋದೆಲ್ಲ ಬೇಡ. ಬಿಜೆಪಿ ಅವರು ನಡೆದೋಗಿದೆ, ಅದು ಈಗಾಗಲೇ ತನಿಖೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದಾಗಲಿ ಆಮೇಲೆ ನೋಡಿ. ಸರ್, ಈಗ ಮತ್ತೆ ಹನಿ ಟ್ರಾಪ್ ರಾಜ್ಯ ರಾಜಕಾರಣದಲ್ಲಿ ಮಧುಬಾಲೆ ಸಂಘರ್ಷ ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ರಾಜಣ್ಣ ಏನ್ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ, ಆದ್ರೆ ಇದೆಲ್ಲ ಕರ್ನಾಟಕ ತಲೆ ತಗ್ಗಿಸುವಂತ ಕೆಲಸ. ಎಲ್ಲ ಬಿಜೆಪಿ ನಾಯಕರು ಬಾಂಬೆ ಬಾಯ್ ಕೆಟ್ಟ ಹೆಸರು ಬರುತ್ತೆ ಅಂತ ಕೋರ್ಟ್ ನಿಂದ ತಡೆ ತಂದಿದ್ರು. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ.
ಸರ್ ಈಗ ಮತ್ತೆ ಹನಿ ಟ್ರಾಪ್ ಏನು ರಾಜ್ಯದಲ್ಲಿ ಸದ್ದಾಗ್ತಾ ಇತ್ತು, ಈಗ ಸುಪ್ರೀಂ ಕೋರ್ಟ್ ಕೂಡ ಬಂದಿರುವಂತದ್ದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ ಮಹಾರಾಜರ ಕಾಲದಿಂದ ಹಿಡಿದು ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗಿನಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ ಕರ್ನಾಟಕದಲ್ಲಿ. ಅದು ಮಾನ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಬಾಂಬೆ ಬಾಯ್ಸ್ ಅದನ್ನು ಕೂಡ ಕೆಲವರೆಲ್ಲ ಹೋಗಿ ಇಂಜಂಕ್ಷನ್ ಆರ್ಡರ್ ತಗೊಂಡು ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಎಷ್ಟು ಕೇಸ್ಗಳಿದೆ ನೋಡಿ. 20+ ಕೇಸ್ಗಳಿಗಾಗಲೇ ಹನಿ ಟ್ರಾಪ್ಗಳು ಇಂಜೆಕ್ಷನ್ ಆರ್ಡರ್ ತಗೊಂಡು ಕೂತಿದ್ದಾರೆ. ಇವ್ರು ಯಾರಿಗೆ ಇವರು ಮನೆ ಮುಂದೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ ಈ ಕತೆ ಹೇಳೋದೆಲ್ಲ ಬೇಡ. ಬಿಜೆಪಿ ಅವರು ನಡೆದೋಗಿದೆ, ಅದು ಈಗಾಗಲೇ ತನಿಖೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದಾಗಲಿ ಆಮೇಲೆ ನೋಡಿ. ಸರ್ ಈಗ ಮತ್ತೆ ಹನಿ ಟ್ರಾಪ್ ರಾಜ್ಯ ರಾಜಕಾರಣದಲ್ಲಿ ಮಧುಬಾಲೆ ಸಂಘರ್ಷ ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ರಾಜಣ್ಣ ಏನ್ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ, ಆದ್ರೆ ಇದೆಲ್ಲ ಕರ್ನಾಟಕ ತಲೆ ತಗ್ಗಿಸುವಂತ ಕೆಲಸ. ಎಲ್ಲ ಬಿಜೆಪಿ ನಾಯಕರು ಬಾಂಬೆ ಬಾಯ್ ಕೆಟ್ಟ ಹೆಸರು ಬರುತ್ತೆ ಅಂತ ಕೋರ್ಟ್ ನಿಂದ ತಡೆ ತಂದಿದ್ರು. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ. ಸರ್ ಈಗ ಮತ್ತೆ ಹನಿ ಟ್ರಾಪ್ ಏನು ರಾಜ್ಯದಲ್ಲಿ ಸದ್ದಾಗ್ತಾ ಇತ್ತು, ಈಗ ಸುಪ್ರೀಂ ಕೋರ್ಟ್ ಕೂಡ ಬಂದಿರುವಂತದ್ದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ ಮಹಾರಾಜರ ಕಾಲದಿಂದ ಹಿಡಿದು ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗಿನಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ ಕರ್ನಾಟಕದಲ್ಲಿ. ಅದು ಮಾನ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಬಾಂಬೆ ಬಾಯ್ಸ್ ಅದನ್ನು ಕೂಡ ಕೆಲವರೆಲ್ಲ ಹೋಗಿ ಇಂಜಂಕ್ಷನ್ ಆರ್ಡರ್ ತಗೊಂಡು ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಎಷ್ಟು ಕೇಸ್ಗಳಿದೆ ನೋಡಿ. 20+ ಕೇಸ್ಗಳಿಗಾಗಲೇ ಹನಿ ಟ್ರಾಪ್ಗಳು ಇಂಜೆಕ್ಷನ್ ಆರ್ಡರ್ ತಗೊಂಡು ಕೂತಿದ್ದಾರೆ. ಇವ್ರು ಯಾರಿಗೆ ಇವರು ಮನೆ ಮುಂದೆ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನಂಗೆ ಈ ಕತೆ ಹೇಳೋದೆಲ್ಲ ಬೇಡ. ಬಿಜೆಪಿ ಅವರು ನಡೆದೋಗಿದೆ, ಅದು ಈಗಾಗಲೇ ತನಿಖೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅದಾಗಲಿ ಆಮೇಲೆ ನೋಡಿ. ಸರ್ ಈಗ ಮತ್ತೆ ಹನಿ ಟ್ರಾಪ್ ರಾಜ್ಯ ರಾಜಕಾರಣದಲ್ಲಿ ಮಧುಬಾಲೆ ಸಂಘರ್ಷ ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ರಾಜಣ್ಣ ಏನ್ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ, ಆದ್ರೆ ಇದೆಲ್ಲ ಕರ್ನಾಟಕ ತಲೆ ತಗ್ಗಿಸುವಂತ ಕೆಲಸ. ಎಲ್ಲ ಬಿಜೆಪಿ ನಾಯಕರು ಬಾಂಬೆ ಬಾಯ್ ಕೆಟ್ಟ ಹೆಸರು ಬರುತ್ತೆ ಅಂತ ಕೋರ್ಟ್ ನಿಂದ ತಡೆ ತಂದಿದ್ರು. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ. ಸರ್ ಈಗ ಮತ್ತೆ ಹನಿ ಟ್ರಾಪ್ ಏನು ರಾಜ್ಯದಲ್ಲಿ ಸದ್ದಾಗ್ತಾ ಇತ್ತು, ಈಗ ಸುಪ್ರೀಂ ಕೋರ್ಟ್ ಕೂಡ ಬಂದಿರುವಂತದ್ದು. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜ ಮಹಾರಾಜರ ಕಾಲದಿಂದ ಹಿಡಿದು ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗಿನಿಂದ ಹಿಡಿದು ಇಲ್ಲಿವರೆಗೂ ಬಂದಿದೆ ಕರ್ನಾಟಕದಲ್ಲಿ. ಅದು ಮಾನ್ಯ ಬಿಜೆಪಿ ಅಧ್ಯಕ್ಷರು ಕೂಡ ಬಾಂಬೆ ಬಾಯ್ಸ್ ಅದನ್ನು ಕೂಡ ಕೆಲವರೆಲ್ಲ ಹೋಗಿ ಇಂಜಂಕ್ಷನ್ ಆರ್ಡರ್ ತಗೊಂಡು ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಎಷ್ಟು ಕೇಸ್ಗಳಿದೆ ನೋಡಿ. 20+ ಕೇಸ್ಗಳಿಗಾಗಲೇ ಹನಿ ಟ್ರಾಪ್ಗಳು ಇಂಜೆಕ್ಷನ್ ಆರ್ಡರ್ ತಗೊಂಡು ಕೂತಿದ್ದಾರೆ. ಇವ್ರು ಯಾರಿಗೆ ಇವರು ಮನೆ ಮುಂದೆ ಮಾಡೋದು ಅನಾಚಾರ,